ಹಾಯ್ ಫ್ರೆಂಡ್ಸ್, ಪ್ರತಿಯೊಬ್ಬರು ಬೇರೆಯವ್ರ ಫೋನ್ ಅನ್ನೋದು ಏನಕ್ಕೆ ಇಸ್ಕೊತಾರೆ, ಅದರಲ್ಲಿರೋ ಪರ್ಸ್ನಲ್ ಇನ್ಫಾರ್ಮೇಷನ್ನ ತಿಳ್ಕೊಳೋದಕ್ಕೆ ಇಸ್ಕೊತಾರೆ. ಅಂಥ ಟೈಮಲ್ಲಿ ಅವರು ಕೊಡ್ಬೇಕಾದ್ರೆ ಪ್ರತಿಯೊಂದು ಅಪ್ಲಿಕೇಶನ್ಗೂ ಲಾಕ್ ಅನ್ನೋದು ಇಟ್ಬಿಟ್ಟು ಕೊಡ್ತಾರೆ. ಗ್ಯಾಲರಿ ಆಗಲಿ, ಫೈಲ್ ಮ್ಯಾನೇಜರ್ ಆಗಲಿ, ಬ್ರೌಸರ್ ಆಗಲಿ, ಈ ರೀತಿ ಪ್ರತಿಯೊಂದು ಅಪ್ಲಿಕೇಶನ್ಗೂ ಲಾಕ್ ಅನ್ನೋದು ಇಟ್ಬಿಟ್ಟು ಕೊಡ್ತಾರೆ. ಇಂಥ ಟೈಮಲ್ಲಿ ನಾವು ಯಾವುದೇ ಅಪ್ಲಿಕೇಶನ್ ಒಳಗೆ ಎಂಟರ್ ಆಗೋಕ್ಕಾಗಲ್ಲ. ಆವಾಗ ಪಾಸ್ವರ್ಡ್ ತಿಳಿಯೋದಕ್ಕೆ ನಾವು ಅವ್ರ ಹತ್ರನೇ ಪಾಸ್ವರ್ಡ್ ಅನ್ನೋದು ಕೇಳಬೇಕು, ಇಲ್ಲಾಂದರೆ ಆ್ಯಪ್ ಲಾಕರ್ ಅಪ್ಲಿಕೇಶನ್ ಅನ್ನೋದನ್ನು ಅನ್ಇನ್ಸ್ಟಾಲ್ ಮಾಡಬೇಕು. ಇವೆರಡು ಕೆಲಸ ಮಾಡ್ದಲ್ಲೇ ನಾನು ಡೈರೆಕ್ಟಾಗಿ ಗೂಗಲ್ ಕ್ರೋಮಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಅದನ್ನು ಯೂಸ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಫೈಲ್ ಮ್ಯಾನೇಜರ್ಗೆ ಹೋಗ್ಬೋದು. ಅದಕ್ಕೆ ನೀವು ಫಸ್ಟು ಗೂಗಲ್ ಕ್ರೋಮ್ ಅನ್ನೋದನ್ನು ಓಪನ್ ಮಾಡಿರಿ. ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಅಪ್ಲಿಕೇಶನ್ ಹೇಳ್ತೀನಿ, ಆ್ಯಪ್ ಲಾಕರ್ ಬಗ್ಗೆ. ಈ ಆ್ಯಪ್ ಲಿಂಕ್ ಅನ್ನೋದನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಈ ಆ್ಯಪಿಂದ ಏನಪ್ಪ ಯೂಸ್ ಅಂದರೆ, ನೀವು ಇಂಪಾರ್ಟೆಂಟ್ ಅಪ್ಲಿಕೇಶನ್ಗಳ ಪ್ಯಾಟ್ರನ್ ಲಾಕ್ ಇಟ್ಬಿಟ್ಟು ಮನೇಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಕೈಯಲ್ಲಿ ಫೋನ್ ಅನ್ನೋದು ಕೊಟ್ಟಾಗ ಅವರು ಆ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದಾಗ ರಾಂಗ್ ಪ್ಯಾಟ್ರನ್ ಏನಾದರೂ ಟೈಪ್ ಮಾಡಿದ್ರೆ ಈ ಅಪ್ಲಿಕೇಶನ್ ಸೈಲೆಂಟ್ ರೀತಿ ಸೌಂಡ್ ಅನ್ನೋದು ಮಾಡುತ್ತೆ. ಆ್ಯಪನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡ್ತಿದ್ದಂಗೆ ನಿಮಗೆ 2 ಸಲ ಪ್ಯಾಟ್ರನ್ ಸೆಟ್ ಮಾಡ್ಕೊಳೋದಕ್ಕೆ ಕೇಳುತ್ತೆ. ಆಮೇಲೆ ಪರ್ಮಿಷನ್ ಅನ್ನೋದು ಕೇಳುತ್ತೆ, ಎಲ್ಲ ಅಲೋ ಮಾಡಿರಿ. ನೆಕ್ಸ್ಟ್ ಈ ರೀತಿ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ಗೆ ಲಾಕ್ ಇಟ್ಕೊಳ್ರಿ. ಲಾಕ್ ಇಟ್ಕೊತಿದ್ದಂಗೆ ಪರ್ಮಿಷನ್ ಮತ್ತೆ ಕೇಳುತ್ತೆ, ಇಲ್ಲಿ ಹೋಗ್ಬಿಟ್ಟು ಆನ್ ಮಾಡ್ಕೊಳ್ರಿ. ಇಲ್ಲಿ ಅಮೆಝಾನ್ಗೆ ಲಾಕ್ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅಮೆಝಾನ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಕೊಬೋದು, ಪಾಸ್ವರ್ಡ್ ಕೇಳ್ತು. ಇವಾಗ ರಾಂಗ್ ಎಂಟರ್ ಮಾಡಿರಿ ಒಂದ್ಸಲಿ ಮಾಡಿದ್ರೆ, ಆಮೇಲೆ ಸೆಕೆಂಡ್ ಟೈಮ್ ಎಂಟರ್ ಮಾಡ್ತಿದ್ದಂಗೆ ಈ ರೀತಿ ನೀವು ಕರೆಕ್ಟ್ ಪ್ಯಾಟ್ರನ್ ಕೊಡೋವರೆಗೂ ಸೈರನ್ ಅನ್ನೋದು ರಿಂಗ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಮೈನ್ ಟಾಪಿಕ್ಗೆ ಬಂದುಬಿಟ್ರೆ, ಫಸ್ಟು ಗೂಗಲ್ ಕ್ರೋಮ್ ಅನ್ನೋದು ಓಪನ್ ಮಾಡಿರಿ. ಇಲ್ಲಿ ಸರ್ಚ್ ಬಾರಲ್ಲಿ ಫಸ್ಟು ಫೈಲ್ :3 ಸಲ ಸ್ಲ್ಯಾಶ್, ಆಮೇಲೆ SD ಕಾರ್ಡ್, ಮತ್ತು ಇನ್ನೊಂದ್ಸಲ ಸ್ಲ್ಯಾಶ್, ಆಮೇಲೆ ಸರ್ಚ್ ಕೊಡ್ರಿ. ಸರ್ಚ್ ಕೊಡ್ತಿದ್ದಂಗೆ ಡೈರೆಕ್ಟು ನಿಮಗೆ ಫೈಲ್ ಮ್ಯಾನೇಜರ್ಗೆ ಹೋಗುತ್ತೆ. ಇಲ್ಲಿಂದ ಬೇಕಾದ್ರೆ ಅವ್ರ ಫೈಲ್ ಮ್ಯಾನೇಜರಲ್ಲಿ ಏನೇನು ವೀಡಿಯೋಸ್ ಇದೆ, ಫೋಟೋಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಪ್ರತಿಯೊಂದನ್ನು ಇಲ್ಲಿಂದ ಆಕ್ಸೆಸ್ ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಯಾವ್ದಾದ್ರು ಒಂದು ಫೋಟೋಸ್ ಅನ್ನೋದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಕೊಬೋದು, ಈ ರೀತಿ ಪ್ರತಿಯೊಂದು ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ, ಪ್ರತಿಯೊಂದು ಈ ರೀತಿ ಅವ್ರ ಫೈಲ್ ಮ್ಯಾನೇಜರಲ್ಲಿರೋ ಪ್ರತಿಯೊಂದು ಡಾಟಾ ಅನ್ನೋದು ನೀವು ಈ ಟ್ರಿಕ್ ಯೂಸ್ ಮಾಡಿಬಿಟ್ಟು ಓಪನ್ ಮಾಡಿ ನೋಡ್ಬೋದು. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.